ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ KCET ಪ್ರಿಪ್ರೇಷನ್ಗೆ ಹೆಲ್ಪ್ ಆಗೋದಕ್ಕೋಸ್ಕರ ನಾವು ಇನ್ನೊಂದು ಟೂಲ್ ತಂದಿದ್ದೀವಿ. ಏನು ಸರ್ ಈ ಟೂಲ್ ಅಂತ ಕೇಳ್ಬೋದು ನೀವು. ನೀವೆಲ್ಲ CET ಪ್ರಿಪೇರ್ ಆಗ್ತಾ ಇರ್ತೀರಾ, ಒಂದು ಯಾವುದೋ ಒಂದು ಮಾರ್ಕ್ಸ್ನ, ಯಾವುದೋ ಒಂದು ರ್ಯಾಂಕ್ನ ಟಾರ್ಗೆಟ್ ಮಾಡ್ತಾ ಇರ್ತೀರಾ. ಅದಕ್ಕೆ ಎಕ್ಸಾಕ್ಟ್ಲಿ ಎಷ್ಟು ನೀವು ಬೋರ್ಡ್ ಎಕ್ಸಾಮಲ್ಲಿ ತೊಗೊಬೇಕು, ಎಷ್ಟು CET ತೊಗೊಬೇಕು ಅಂತ ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಕ್ಟ್ಲಿ 300 ರ್ಯಾಂಕ್ ಬೇಕು CETಯಲ್ಲಿ, ಎಕ್ಸಾಕ್ಟ್ಲಿ 1200 ಬೇಕು, ಇಲ್ಲ 10,000 ಬೇಕು, ಇಲ್ಲ 5,000 ಬೇಕು. ಸೊ ಇದಕ್ಕೆ ಎಕ್ಸಾಕ್ಟ್ಲಿ ಎಷ್ಟು ಮಾರ್ಕ್ಸ್ ತೊಗೊಬೇಕು ಅಂತ ಒಂದು ಟೂಲ್ನ KCET ರ್ಯಾಂಕ್ ಪ್ರೆಡಿಕ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ ಮಕ್ಕಳೇ ಇಲ್ಲಿ, ಆಯಿತಾ. ಸೊ ಈ ರ್ಯಾಂಕ್ ಪ್ರೆಡಿಕ್ಟರ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಸಿಂಪ್ಲಿಫೈಡ್ ಮೈಂಡ್ಸ್ KCETcounseling.com ಅಂತ ವೆಬ್ಸೈಟ್ ಇದೆ. ಇಲ್ಲಿ ನಿಮ್ಗೆ ಕಂಪ್ಲೀಟ್ಲಿ ಸಿಗುತ್ತೆ. ನಾಟ್ ಓನ್ಲಿ ಅಬೌಟ್ ದ ರ್ಯಾಂಕ್ ಪ್ರೆಡಿಕ್ಷನ್ ಆ್ಯಂಡ್ ಆಲ್ಸೋ ಮಕ್ಕಳೇ ನಿಮಗೆ ಕಂಪ್ಲೀಟ್ಲಿ KCET ಅಪ್ಲಿಕೇಶನ್ ಫಾರ್ಮ್. ಫಾರ್ ಎಕ್ಸಾಂಪಲ್ ನೀವು ಹೇಗೆ ಫಾರ್ಮ್ನ ಫಿಲ್ ಮಾಡಬೇಕು, ಕಂಪ್ಲೀಟ್ಲಿ ಮಕ್ಕಳು ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು, ನಂತರ ಡಾಕ್ಯುಮೆಂಟ್ಸ್ ಏನೇನು ಬೇಕು, ನೀವು ಮಿಸ್ಟೇಕ್ಸ್ ಏನೇನು ಮಾಡ್ತೀರಾ, ಮತ್ತು ಏನೇನು ರಿಸರ್ವೇಷನ್ಸ್, ಏನೇನು ಕ್ಲೈಮ್ಸ್ ಏನೇನು ಮಾಡ್ಬೋದು ನೀವು. ಎಷ್ಟೊಂದು ಜನ ನೀವು ಪ್ರಾಪರಾಗಿ ರಿಸರ್ವೇಷನ್ ಕ್ಲೈಮ್ ಮಾಡೋದೇ ಇಲ್ಲ. ಎಷ್ಟೊಂದು ಟೈಪ್ಸ್ ಆಫ್ ರಿಸರ್ವೇಷನ್ ಇರುತ್ತೆ ಮಕ್ಕಳೇ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಆಲ್ರೆಡಿ ಡೀಟೇಲ್ದಾಗಿ ವಿಡಿಯೋ ಆಗಿ ಈ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ KCET ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನಿಮ್ಮ KCET ಕೌನ್ಸಿಲಿಂಗ್ ಬೈ ಸಿಂಪ್ಲಿಫೈಡ್ ಮೈಂಡ್ಸ್ ಅಂತ. ಸೊ ನನ್ನ ಜೊತೆ ಇದ್ದಾರೆ ಸೊ ರಂಜಿತ್ ಅಂದ್ಬಿಟ್ಟು, ನಾವೆಲ್ಲ ಕ್ಲಾಸ್ಮೇಟ್ಸು, ಸ್ಕೂಲ್ ಮೇಟ್ಸು. ಆ್ಯಂಡ್ ಸೊ ನಿಮ್ಗೆ ಗೊತ್ತಿರೋ ಹಾಗೆ ರಂಜಿತ್ ಇಸ್ ಫ್ರಮ್ IIT ಮದ್ರಾಸ್. ತುಂಬ ಒಳ್ಳೊಳ್ಳೆ ಟೂಲ್ಸ್ ಡೆವಲಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಗ ನಿಮ್ಗೆ ಏನೇನು ಬೇಕು ನೋಡಿಲಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೇನು ಮಿಸ್ಟೇಕ್ಸ್ ಮಾಡಬೇಕು, ಹೇಗೆ ಫಾರ್ಮ್ನ ಫಿಲ್ ಮಾಡಬೇಕು, ನಂತರ ಕಾಂಪಿಟೇಟಿವ್ ವರ್ಸಸ್ CET, ಮಿಸ್ಟೇಕ್ಸ್ ಟು ಅವಾಯ್ಡ್, ಪ್ರತಿಯೊಂದು ನಿಮಗೆ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ KCET ಕೌನ್ಸಿಲಿಂಗ್ ಬೈ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಪ್ರತಿಯೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ. ಆ್ಯಂಡ್ ಪ್ಲೀಸ್ ನೀವು ಬರೀ ಪ್ರಿಪ್ರೇಷನ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ಪ್ರತಿ ವರ್ಷ ಮಕ್ಕಳು ನಂಗೆ ಹೇಳ್ತಾರೆ, ಸರ್ ನನಗೆ ಇದರಲ್ಲಿ ಒಳ್ಳೆ ಸೀಟ್ ಸಿಗ್ತಾ ಇತ್ತು, ನಂಗೆ ಒಳ್ಳೆ ರ್ಯಾಂಕ್ ಬಂದಿದೆ, ಬಟ್ ಒಳ್ಳೆ ಸೀಟ್ ಸಿಕ್ಕಿಲ್ಲ. ಸೊ ಇಟ್ಸ್ ನಾಟ್ ಅಬೌಟ್ ಪ್ರಿಪ್ರೇಷನ್, ಇಟ್ಸ್ ಆಲ್ಸೋ ಅಬೌಟ್ ಹೌ ನೀವು ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅಟ್ ಎನಿ ಕಾಸ್ಟ್. ಯಾರ್ದೋ ಏನೋ ರಿಸರ್ವೇಷನ್ ಇರುತ್ತೆ, ನೀವು ಕ್ಲೈಮ್ ಮಾಡೋದಿಲ್ಲ, ಹೋಯ್ತಾ. ಇಲ್ಲ ಏನೋ ಫಾರ್ ಎಕ್ಸಾಂಪಲ್ ನಿಮಗೆ ಫಿಲ್ಲಿಂಗಲ್ಲಿ ಏನೋ ಮಿಸ್ಟೇಕ್ ಮಾಡ್ತೀರಾ, ಹೋಯ್ತಾ. ಅಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅಪ್ಲಿಕೇಶನ್ ಫಾರ್ಮ್ ರೆಕ್ಟಿಫೈ ಮಾಡೋಕ್ಕೆ ಸುತ್ತಕೊಂಡು ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಪ್ರಿಪ್ರೇಷನ್ ಆಗ್ತಿರೋ ನೀವೆಲ್ಲ ಇವೆಲ್ಲ ಕೆಲಸ ಮಾಡ್ಕೊಂಡು ಕೂತಿರ್ತೀರೋ, ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್, ಆಯಿತಾ. ಹೋಗಿ ಸಿಂಪ್ಲಿಫೈಡ್ ಮೈಂಡ್ಸ್ KCET ಕೌನ್ಸಿಲಿಂಗ್ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಡೌಟ್ಸ್ ಇದೆಯೋ ಇಲ್ಲಿ ಕಮೆಂಟ್ ಮಾಡ್ಬೋದು ನೀವು. ಕಂಪ್ಲೀಟ್ಲಿ ಎಲ್ಲ ಡೌಟ್ಸ್ನ ರಂಜಿತ್ ಕ್ಲಿಯರ್ ಮಾಡ್ತಾರೆ ನಿಮಗೆ, ಅರ್ಥ ಆಯ್ತಾ. ಆ್ಯಂಡ್ ಈಗ ಕಮಿಂಗ್ ಟು ಹಿಯರ್ ನಾವು, ಸೊ ಎಕ್ಸಾಕ್ಟ್ಲಿ ನೀವು ಹೇಗೆ ರ್ಯಾಂಕ್ನ ಪ್ರೆಡಿಕ್ಟ್ ಮಾಡ್ಬೋದು, ಆನ್ ವಾಟ್ ಬೇಸಿಸ್ ಅಂತ ನಿಮಗೆ ರಂಜಿತ್ ಎಕ್ಸ್ಪ್ಲೇನ್ ಮಾಡ್ತಾರೆ ಮಕ್ಕಳೇ, ಅರ್ಥ ಆಯ್ತಾ. ಸೊ ಓಕೆ, ನಾನು ಮೈಕ್ ಅವ್ರು ಕೊಡ್ತೀನಿ. ಹಲೋ ಮಕ್ಕಳೇ, ಥ್ಯಾಂಕ್ ಯು. ಇದೇನಂದರೆ KCET ರ್ಯಾಂಕ್ ಪ್ರಿಡಿಕ್ಟರ್ ಏನಕ್ಕೆ ಬಿಲ್ಡ್ ಮಾಡಿದ್ವಿ ಅಂದರೆ, ಎವ್ರಿ ಇಯರ್ ನಾವು ನೋಡ್ತಾ ಇದ್ದೀವಿ ಸ್ಟೂಡೆಂಟ್ಸು ಅವ್ರು ಸೀನಿಯರ್ಸ್ ಹತ್ರ ಹೋಗಿ ಕೇಳ್ತಾರೆ, ಅಣ್ಣ ನಿಮ್ದು ಎಷ್ಟು ರ್ಯಾಂಕ್ ಬಂದಿತ್ತು, ಎಷ್ಟು ಮಾರ್ಕ್ಸ್ ಬಂದಿತ್ತು ಅಂತ. ಇದು ಒಂದು 5 ಜನನ ಕೇಳ್ಬೋದು, ಒಂದು 2-3 ಜನನ ಕೇಳ್ಬೋದು. ಬಟ್ ನೀವು ಎಂಡ್ ಟು ಎಂಡ್ ತಿಳ್ಕೊಬೇಕು ಅಂದರೆ ತುಂಬ ಕಷ್ಟ, ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ. ಸೊ ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು, ಆ್ಯಂಡ್ ಆಲ್ಸೋ ಇದು ಮಕ್ಕಳೇ ಈ ಟೂಲ್ ಹೆಂಗೆ ಇದು ಮಾಡಿದ್ವಿ ಅಂದರೆ, ಲಾಸ್ಟ್ 3 ಇಯರ್ಸಿಂದ ಏನು RP ಸರ್ ಮಾಡ್ಕೊಂಬಂದಿದ್ದಾರೆ ಸ್ಟೂಡೆಂಟ್ಸು, ಅವ್ರು ಥೌಸಂಡ್ಸ್ ಆಫ್ ಡೇಟಾ ಕಲೆಕ್ಟ್ ಮಾಡಿ ನಾವು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಪ್ರಿಡಿಕ್ಟ್ ಮಾಡ್ಬೋದು ಅಂತ ಇದು ಬಿಲ್ಡ್ ಮಾಡಿರೋದು. ಸೊ ನಿಮ್ಗೆ ತೋರಿಸಿದ್ರೆ ಇವೆರಡು PUC ಅಥವಾ 12th PCM ಮಾರ್ಕ್ಸ್, KCET PCM ಮಾರ್ಕ್ಸ್, ಈ ಎರಡೂ ಸೇರಿ ನಿಮಗೆ ಫೈನಲ್ ರ್ಯಾಂಕ್ ಅಲಾಟ್ಮೆಂಟ್ ಆಗೋದು. ಇದು 50% ತೊಗೊಳುತ್ತೆ, ಇದು 50%. ಸೊ ತೋರಿಸ್ಕೊಡ್ತೀನಿ ಮಕ್ಕಳೇ. ಈಗ ಲೆಟ್ಸೆ ನೀವು PCMಲ್ಲಿ ಲೆಟ್ಸೆ ಸರ್ ನಾನು 280 ಅಚೀವ್ ಮಾಡ್ತೀನಿ, ಪಕ್ಕಾ ಬರುತ್ತೆ ಅಂತ ನೀವು ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ. 280 ಇಡಿ ಇಲ್ಲಿ PUC ಮಾರ್ಕ್ಸು, PCM. KCET ಮಾರ್ಕ್ಸು ಲೆಟ್ಸೆ KCET ಮಾರ್ಕ್ಸು ನಾನು 180ಯಲ್ಲಿ 150 ಮಿನಿಮಮ್ ತೆಗಿಬೇಕು ಸರ್ ನಾನು ಅಂತ ಅಂದ್ಕೊಂಡಿದ್ದೀನಿ, ಇದು ನನ್ನ ಗೋಲು. ಇದೆರಡು ಹಾಕಿ ಲೆಟ್ಸೆ ನೀವು ಪ್ರಿಡಿಕ್ಟ್ ಮೈ KCET ರ್ಯಾಂಕ್ ಅಂತ ಕೊಟ್ಟರೆ ನಿಮ್ಮ ರ್ಯಾಂಕ್ ಇಷ್ಟು ಬರುತ್ತೆ ಮಕ್ಕಳ, ಎಕ್ಸಾಕ್ಟ್ಲಿ. ಸೊ ಆ ಮಾರ್ಕ್ಸ್ ಬಂದರೆ ನಿಮ್ದು ಅಂಡರ್ 2000. ಇದು ಎಕ್ಸ್ಪೆಕ್ಟೆಡ್ ರೇಂಜ್ 1800ಇಂದ 2000 ಬರ್ಬೋದು. ಇದು ಹೆಂಗೆ ವರ್ಕ್ ಮಾಡಿದ್ದೀವಿ ನಾವು, ಲಾಸ್ಟ್ 2-3 ಇಯರ್ಸಿಂದ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್, ಸಿಂಪ್ಲಿಫೈಡ್ ಮೈಂಡ್ಸ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಲಾಸ್ಟ್ ಇಯರ್ ಯೂಟ್ಯೂಬ್ ಮಾಡಿ ಕೋರ್ಸ್ ತೊಗೊಂಡು ಅವ್ರು KCET ಚೆನ್ನಾಗಿ ಕ್ರ್ಯಾಕ್ ಮಾಡಿ ಅವ್ರದ್ದು ಡೇಟಾ ತೊಗೊಂಡು ನಾವು ಪ್ರಿಡಿಕ್ಟ್ ಮಾಡ್ತಾಯಿದ್ದೀವಿ. ಅವ್ರು ಇಷ್ಟು ಮಾರ್ಕ್ಸ್ ಬಂದಿತ್ತು, ಅವ್ರದ್ದು ಎಷ್ಟು ರ್ಯಾಂಕ್ ಬಂದಿದೆ ಅನ್ನೋ ಬೇಸಿಸ್ ಮೇಲೆ ಇದು ನಾವು ವರ್ಕೌಟ್ ಮಾಡಿರೋದು ಮಕ್ಕಳೇ. ಸೊ ಲೆಚೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಲೆಚೆ ನಾನು ಇಲ್ಲ ಸರ್ ನಾನು PCMಲ್ಲಿ ತುಂಬ ಚೆನ್ನಾಗಿ ಮಾಡ್ತೀನಿ, ಔಟ್ ಆಫ್ ಔಟ್ ತೆಗಿಯೋ ಥರ. ಲೆಚೆ 290
292 ಬರ್ತಾರ ಅಂತ ನೋಡೋಣ. ಕೆ ಸಿ ಟಿ ಮಾರ್ಕ್ಸು ಲೆಟ್ಸೆ 160ವರೆಗೂ ಹೋಗೋಣ. ಸೊ ನಿಮ್ದು ಎಷ್ಟು ಸ್ವಲ್ಪ ಮಾರ್ಕ್ಸ್ ಇಂಪ್ರೂವ್ ಆದಷ್ಟು ಆ ಟಾಪಲ್ಲಿ ರ್ಯಾಂಕ್ ಹೆಂಗೆ ಚೇಂಜ್ ಆಗುತ್ತೆ ನೋಡಿ. ಸೊ ನೀವು ಇದನ್ನು ನೀವೇ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಡಿಫ್ರೆಂಟ್ ಮಾರ್ಕ್ಸ್ ಇಟ್ಟು ಪಿ ಯು ಸಿಗೆ ಕೆ ಸಿ ಟಿಗೆ ಪ್ರಿಡಿಕ್ಟ್ ಮೈ ಕೆ ಸಿ ಟಿ ರ್ಯಾಂಕ್ ಅಂತ ಟೈಪ್ ಮಾಡಿ ಒತ್ತಿದ್ರೆ ನಿಮಗೆ ರ್ಯಾಂಕ್ ತೋರಿಸುತ್ತೆ. ಸೊ ಇದು 2025 ಡೇಟಾ ಬೇಸಿಸ್ ಮೇಲೆ ನಾವು ವರ್ಕ್ ಮಾಡಿರೋದು ಮಕ್ಕಳೇ. ನಾನು ನಿಮಗೆ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಏನು ಟಾರ್ಗೆಟು ಸರ್? ನನಗೆ ಬೋರ್ಡ್ ಎಕ್ಸಾಮಲ್ಲಿ ಮಿನಿಮಮ್ ನಾನು ಮಕ್ಳಿಗೆ ಹೇಳೋದು 295. ನೀವು ಜಸ್ಟ್ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಇರೋದು ಎಲ್ಲ ಪಿ ಯು ಸಿ ವೀಡಿಯೋಸ್, 1 ಶಾರ್ಟ್ಸ್ ಆಗಲಿ ಇನ್ನೊಂದಾಗಲಿ ಅಷ್ಟು ನೋಡಿದ್ರೆ ಸಾಕು ನಿಮಗೆ 295 ಬರುತ್ತೆ ನಿಮಗೆ. ಆ್ಯಂಡ್ ಸಿ ಇ ಟಿಯಲ್ಲಿ 150 ಬಿಟ್ಬಿಡಿ. ಅಟ್ಲೀಸ್ಟ್ ಐ ಆಲ್ವೇಸ್ ಸಜೆಸ್ಟ್ 135 ಮಿನಿಮಮ್. 45 ಇದೆಲ್ಲ ಈಸಿನಾ? ಯಾರು ಬೇಕಾದ್ರೂ ತೊಗೊಬೋದಾ? ಸೊ ಈಗ ನೋಡಿ, ಇಫ್ ಯು ಗೆಟ್ ದಿಸ್ ಮಚ್ ಮಕ್ಕಳೇ, ಸೊ ನಿಮ್ಮ ರ್ಯಾಂಕು ಬೋರ್ಡ್ ಎಕ್ಸಾಮಲ್ಲಿ ನೋಡಿ ಸಿ ಇ ಟಿಯಲ್ಲಿ ಈಸಿಲಿ ಅಂಡರ್ 2500 3000 ಒಳಗೆ ಇರುತ್ತೆ. 3000 ವೆರಿ ಗುಡ್ ರ್ಯಾಂಕ್. ಔಟ್ ಆಫ್ ಆಲ್ಮೋಸ್ಟ್ 2.5 lakhs 3 lakhs ಎಕ್ಸಾಮ್ ಬರೀತಾರೆ, ಅದ್ರಲ್ಲಿ ಇಷ್ಟು ಬರುತ್ತೆ. ಫಾರ್ ದಟ್ ಓನ್ಲಿ ಮಾರ್ಕ್ಸ್ ರಿಕ್ವೈರ್ಡ್ ಇಸ್ ದಿಸ್ ಮಚ್. ಅರ್ಥ ಆಯ್ತಾ? ಸೊ ಅದರಿಂದ ಹೇಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ದೀಸ್ ಟು ಬೋತ್ ಆರ್ ಇಂಪಾರ್ಟೆಂಟ್. ಸೊ ಲಾಸ್ಟ್ ಇಯರ್ ನಮ್ಮ ಮಕ್ಕಳದ್ದು ಎಲ್ಲ ಡೇಟಾ ತೊಗೊಂಡು ನಾವು ಎಲ್ಲ 24 23 ಎಲ್ಲ ಕಂಬೈನ್ ಮಾಡಿರೋದು. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ವಿಸಿಟ್ ಮಾಡಿ KCETcounseling.com ಅಂತ ವೆಬ್ಸೈಟ್ ಇದೆ. ಇಟ್ಸ್ ನಾಟ್ ಓನ್ಲಿ ಫಾರ್ ನೌ. ನಿಮ್ಮ ಕಂಪ್ಲೀಟ್ ನೀವು ಕಾಲೇಜ್ ಅಡ್ಮಿಷನ್ಸ್ ಆಗೋವರೆಗೂ ನಿಮಗೆಲ್ಲ ಕಂಪ್ಲೀಟ್ಲಿ ಮಾಹಿತಿ ಇಲ್ಲೇ ಬರ್ತಾ ಇರುತ್ತೆ. ನಿಮ್ಗೆ ಏನು ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ ಇಲ್ಲಿ. ಅರ್ಥ ಆಯ್ತಾ? ಇಲ್ಲಿ ನಾವು ತುಂಬ ಟೀಚಿಂಗ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಸಿಂಪ್ಲಿಫೈಡ್ ಮೈಂಡ್ಸ್ KCETcounseling.com ಅಂತಿದೆ. ಆ್ಯಂಡ್ ಆಲ್ಸೋ ಐ ಥಿಂಕ್ ನೀವು ಲೈವ್ ಪ್ಲ್ಯಾನ್ ಮಾಡ್ತಾ ಇಲ್ಲ ಅಂಜಿತ್ ಈಗ? ಯಾ. ಸೊ ಸರ್ ಏನಾಯಿತು ಅಂದರೆ ಈಗ ವೀಡಿಯೋಸ್ ಮಾಡ್ತಾಯಿದ್ದೀವಿ, ನಮಗೆ ಸಿಕ್ಕಾಬಟ್ಟೆ ಕಮೆಂಟ್ಸ್ ಬರ್ತಾ ಇದೆ. ಎಷ್ಟು ಕಮೆಂಟ್ಸ್ ಅಂದರೆ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ಅದನ್ನು ಅಲ್ಲೂ. ಬಟ್ ಏನು ರಿಯಲೈಸ್ ಆಗ್ತಾ ಇದೆ ಅಂದರೆ ತುಂಬ ಮಕ್ಕಳು ಇನ್ನೂ ಫಾರ್ಮೇ ಫಿಲ್ ಮಾಡಿಲ್ಲ, ತುಂಬ ಪ್ರಾಬ್ಲಮ್ಸ್ ಅಂತ ಇಟ್ಕೊಂಡಿದ್ದಾರೆ. ಸೊ ಇದಕ್ಕೆಲ್ಲ ಸಿಂಪ್ಲಿಫೈಡ್ ಮೈಂಡ್ಸಿಂದ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಈ ಸ್ಯಾಟರ್ಡೇ ನಾನು ಲೈವ್ ಬರ್ತೀನಿ ಈ ಚಾನಲಲ್ಲಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಈ ಸ್ಯಾಟರ್ಡೇನೇ ಮುಗಿಸ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ಫಿನಿಷ್ ಮಾಡ್ಬೋಣ ಮಕ್ಕಳೇ. 17th ಅಂತ ಇಟ್ಕೊಳೋದು ಬೇಡ, ಲಾಸ್ಟ್ ಡೇವರೆಗೂ. ಅದು KCT ವೆಬ್ಸೈಟ್ ನಿಮಗೆಲ್ಲ ಗೊತ್ತು. ಒಂದು ದಿವಸ ವರ್ಕ್ ಆದರೆ ಒಂದು ದಿವಸ ಪ್ರಾಬ್ಲಮ್ ಬರ್ಬೋದು. ಲಾಸ್ಟ್ ಮೊಮೆಂಟಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ. ಸೊ ಈ ಸ್ಯಾಟರ್ಡೇನೇ ಡೆಡ್ಲೈನ್ ಅಂದ್ಕೊಂಡು ಯಾರ್ಯಾರು ಮಾಡಿಲ್ಲ ಎಲ್ಲ ಬನ್ನಿ ಲೈವ್ ಚಾನಲಲ್ಲಿ. ನಿಮ್ಮ ಕ್ವೆಶನ್ ಏನಿದೆ ಕೇಳಿ, ನಾವು ಅಲ್ಲೇ ಅಡ್ರೆಸ್ ಮಾಡ್ತೀವಿ. ಅಪ್ಲಿಕೇಶನ್ ಮುಗಿಸ್ಬಿಡೋಣ ಮಕ್ಕಳೇ. ಈ ಟೈಮಿಂಗ್ಸು ನಾವು ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ ಮಾಡ್ತೀವಿ. ಆ ಟೈಮಿಂಗಿಗೆ ಬಂದು ನಿಮ್ದು ಏನಾದ್ರು ಡೌಟ್ ಇದ್ದರೆ ಕೇಳಿ, ಅಲ್ಲೇ ಫಾರ್ಮ್ ಫಿಲ್ ಮಾಡಿ ಮುಗಿಸ್ಬಿಡೋಣ. ಸೊ ನಿಮಗೆ ಟೀಚಿಂಗ್ ಜೊತೆ ಕಂಪ್ಲೀಟ್ಲಿ ಟೀಚಿಂಗ್ ನಡೀತಾ ಇದೆ. ಬೋರ್ಡ್ ಎಕ್ಸಾಮ್ಸ್ಗೆ ಬರುತ್ತೆ, CET ಬರುತ್ತೆ. ಆ್ಯಂಡ್ ಸೊ ಅದ್ರ ಜೊತೆಯಲ್ಲಿ ಈವನ್ ಕೌನ್ಸ್ಲಿಂಗ್ ಎಕ್ಸಾಕ್ಟ್ಲಿ ಏನು ಅದು ಕಂಪ್ಲೀಟ್ಲಿ ನೀವೇನು ಮಿಸ್ಟೇಕ್ಸ್ ಮಾಡಬಾರ್ದು ಅಂದ್ಬಿಟ್ಟು ಇವೆಲ್ಲ ಮಾಡ್ತಾ ಇದ್ದೀವಿ. ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಮಕ್ಕಳೇ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆ್ಯಂಡ್ ದಟ್ಸ್ ಇಟ್. ಸಿ ಯು ಆನ್ ಸ್ಯಾಟರ್ಡೇ. ಆಯಿತಾ? ನಿಮ್ಗೆ ಏನೇ ಡೌಟ್ಸ್ ಇದ್ದು ಪ್ರತಿಯೊಬ್ಬರು ಲೈವ್ ಜಾಯ್ನ್ ಆಗಿ. ಆಯಿತಾ? ಫಸ್ಟೇ ಶೆಡ್ಯೂಲ್ ಆಗಿರುತ್ತೆ ಇಲ್ಲಿ ನಿಮಗೆ ಲೈವ್ ಸೆಷನು. ಸೊ ಹೋಗ್ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೇಳಿ, ಲೈವಲ್ಲಿ ಅಲ್ಲೇ ನಿಮ್ಗೆ ಆನ್ಸರ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ದಟ್ ಫಾರ್ಮ್ ಫಿಲ್ ಮಾಡಿಬಿಟ್ಟು ದಯವಿಟ್ಟು ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಓಕೆ, ದಟ್ಸ್ ಇಟ್ ಮಕ್ಕಳೇ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್. ಸಿ ಯು ಆನ್ ಸ್ಯಾಟರ್ಡೇ. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.